ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಮಾಧ್ಯಮ ಮಿತ್ರ ಚೇತನ್ ಮಾಡುವ ನಮಸ್ಕಾರಗಳು. ಇನ್ನೂ ಯಾರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನನ್ನು ಒತ್ತೋದನ್ನು ಮರಿಬೇಡಿ. ಆತ್ಮೀಯರೇ, ನಾನು ಇವತ್ತು ಮಾತಾಡ್ತಾ ಇರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಈ ನಮ್ಮ ಪೂಜ್ಯ ಸ್ವಾಮೀಜಿಗಳಿಗೆ ಈ ರಾಜಕೀಯ ವಿಚಾರ ಏಕೆ, ಮತ್ತು ಇತ್ತೀಚೆಗೆ ಇವರುಗಳು ಒಂದು ಗೊಂದಲಮಯವಾದಂತಹ ಹೇಳಿಕೆಗಳನ್ನು ನೀಡೋದು ಏಕೆ, ಅದು ತಪ್ಪು ಅಂತ ಅವ್ರಿಗೂ ಕೂಡ ಗೊತ್ತು. ಆದರೂ ಕೂಡ ಯಾಕೆ ಅವರು ಈ ರೀತಿ ಒಂದು ಮಾತುಗಳನ್ನು ಆಡ್ತಾ ಇದ್ದಾರೆ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗಿದೆ. ಆದ್ಮೇಲೆ ನಮ್ಮ ತುಮಕೂರಿನ ಸಿದ್ಧಗಂಗಾ ಸ್ವಾಮೀಜಿಗಳು, ಶಿವಕುಮಾರ ಸ್ವಾಮೀಜಿಗಳು, ನಿಜವಾಗ್ಲೂ ಕೂಡ ಅವರಿಗೆ ನಾನು ಕೈ ಎತ್ತಿ ಪ್ರಣಾಮಗಳನ್ನು ಮಾಡ್ತಾ ಅವರ ಸ್ಮರಣೆಯನ್ನು ಮಾಡ್ತೀನಿ. ಯಾಕೆಂದರೆ ಅವರು ತ್ರಿವಿಧ ದಾಸೋಹಿಗಳು. ಅವರು ಎಷ್ಟೋ ಮಕ್ಕಳಿಗೆ, ಎಷ್ಟೋ ಲಕ್ಷ ಮಕ್ಕಳಿಗೆ, ಕೋಟ್ಯಾಂತರ ಮಕ್ಕಳಿಗೆ ಅವರು ವಿದ್ಯಾದಾನವನ್ನು ಮಾಡಿ, ಅನ್ನದಾನವನ್ನು ಮಾಡಿ ಅವರು ಒಬ್ಬ ದೊಡ್ಡ ಪೂಜ್ಯರಾಗಿದ್ದಾರೆ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಭಾರತ ದೇಶದಲ್ಲಿ. ಅವರು ಭಾರತ ರತ್ನಕ್ಕೂ ಕೂಡ ಅರ್ಹರು. ಯಾಕೆ ಅಂತ ಹೇಳಿದ್ರೆ, ಅವರು ಎಂದಿಗೂ ಕೂಡ ರಾಜಕೀಯವಾಗಿ ಹೇಳಿಕೆಗಳನ್ನು ನೀಡಿದವರು ಅಲ್ಲ. ಅವರು ತಮ್ಮ ಸೇವೆಯನ್ನು ಬಿಟ್ಟು ಬೇರೇನು ಕೂಡ ಅವರು ಚಿಂತೆ ಮಾಡಿದವರಲ್ಲ. ಅವರು ಜನಪರ ಕಾಳಜಿಯನ್ನು ಬಿಟ್ಟು ಬೇರೆ ಯಾವುದನ್ನು ಕೂಡ ಅವರು ಚಿಂತೆ ಮಾಡಿದವರಲ್ಲ. ಅಂಥ ಒಬ್ಬ ಪೂಜ್ಯರು ಜನಿಸಿದಂಥ ಈ ನಾಡಿನಲ್ಲಿ ಇತ್ತೀಚೆಗೆ ಕೆಲವು ಸ್ವಾಮಿಗಳು ಗೊಂದಲಮಯವಾದಂತಹ ಹೇಳಿಕೆಗಳನ್ನು ನೀಡಿ ಜನರಲ್ಲಿ ಯಾಕೆ ಭಾವನೆಗಳನ್ನು ಕದಡ್ತಾ ಇದ್ದಾರೆ, ಯಾಕೆ ಒಂದು ಜನರ ನಡುವೆ, ಒಂದು ಜಾತಿಯ ನಡುವೆ, ಒಂದು ಧರ್ಮದ ನಡುವೆ ಒಂದು ಕೋಮು ಸೌಹಾರ್ದತೆಯನ್ನು ಕದಡುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಪ್ರಶ್ನೆ ಆಗಿದೆ. ನಾನು ಉದಾಹರಣೆಗೆ ಹೇಳೋದಾದರೆ, ಈ ನಮ್ಮ ಪೇಜಾವರ ಸ್ವಾಮೀಜಿಗಳು ಒಂದು ಹೇಳಿಕೆಯನ್ನು ನೀಡ್ತಾರೆ. ನಮ್ಮನ್ನು ಗೌರವಿಸುವಂತಹ ಒಂದು ಸಂವಿಧಾನ ಬರಬೇಕು ಅಂತ ಒಂದು ಹೇಳಿಕೆಯನ್ನು ನೀಡ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಈ ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲೇ ಇದೆ, ನಮ್ಮದು ಧರ್ಮನಿರಪೇಕ್ಷ ಮತ್ತು ಎಲ್ಲರನ್ನ ಗೌರವಿಸ್ತಕ್ಕಂತಹ ಒಂದು ನಮ್ಮ ಸಂವಿಧಾನವನ್ನು, ನಮ್ಮ ಎಲ್ಲರೂ ಗೌರವಿಸುವಂಥ ಒಂದು ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನೀಡಿ ಹೋಗಿದ್ದಾರೆ. ಅದು ಎಲ್ಲರನ್ನೂ ಕೂಡ ಗೌರವದಿಂದಲೇ ಕಾಣ್ತಾ ಇದೆ, ಮುಂದೂ ಕೂಡ ಗೌರವದಿಂದ ಕಾಣುತ್ತೆ. ಹಾಗಾಗಿ ಇವರುಗಳು ಏಕೆ ನಮ್ಮನ್ನು ಮಾತ್ರ ಗೌರವಿಸುವಂತಹ ಒಂದು ಸಂವಿಧಾನ ಬರಬೇಕು ಅಂತ ಇವರು ಹೇಳ್ತಾ ಇದ್ದಾರೆ? ಅಂದರೆ ಈ ದೇಶದಲ್ಲಿ ಮತ್ತೆ ಮನುಸ್ಮೃತಿ ಜಾರಿಯಾಗಬೇಕಾ? ಮಹಿಳೆಯರನ್ನು ತುಚ್ಛವಾಗಿ ಕಾಣ್ತಕ್ಕಂತಹ, ಕೆಲವು ಜಾತಿಗಳನ್ನು ಕೀಳಾಗಿ ಕಾಣ್ತಕ್ಕಂತಹ ಒಂದು ಸಂವಿಧಾನ ಬರಬೇಕಾ? ಇದು ಇವರ ಒಂದು ಕಲ್ಪನೆಯಾಗಿದೆಯಾ? ತಾರತಮ್ಯದಿಂದ ಕೂಡಿದಂತಹ ಒಂದು ಸಂವಿಧಾನ ಈ ದೇಶದಲ್ಲಿ ಬರಬೇಕಾ? ಸಮಾನತೆಯ ಸಂವಿಧಾನ ಇವರಿಗೆ ಬೇಡವಾ? ಈ ರೀತಿಯಾದಂತಹ ಒಂದು ಹೇಳಿಕೆಗಳನ್ನು ನೀಡುವುದು ಎಷ್ಟರ ಮಟ್ಟಿಗೆ ಇಂತಹ ಒಂದು ಸ್ವಾಮೀಜಿಗಳಿಗೆ ಸರಿ ಅನ್ನೋದು ಇಲ್ಲಿ ಒಂದು ಪ್ರಶ್ನೆಯಾಗಿ ಕಾಡ್ತಾ ಇದೆ. ಹಾಗೆಯೇ ಮತ್ತೊಬ್ಬರು ಸ್ವಾಮೀಜಿ ಒಂದು ಹೇಳಿಕೆಯನ್ನು ನೀಡಿದ್ರು. ಕೆಲವು ಈ ಒಂದು ಪ್ರತ್ಯೇಕ ಧರ್ಮಕ್ಕೆ ನಾವು ಒಂದು ವೋಟಿಂಗ್ ಪವರನ್ನು ನೀಡಬಾರ್ದು ಅಂತ. ಇದು ಹೇಗೆ ಸರಿ? ನಮ್ಮ ದೇಶ ಒಂದು ಧರ್ಮಕ್ಕೆ ಸೇರಿದಂತಹ ದೇಶ ಅಲ್ಲ. ಇಲ್ಲಿ ಸರ್ವ ಧರ್ಮಗಳು ಕೂಡ ಅಣ್ಣ ತಮ್ಮಂದರಂತೆ, ಸರ್ವ ಜನಾಂಗದ ಶಾಂತಿಯ ತೋಟದಂತೆ ಬದುಕ್ತಾ ಇರ್ತಕ್ಕಂಥ ಈ ದೇಶದಲ್ಲಿ ನಾವು ಒಂದು ಧರ್ಮಕ್ಕೆ ಮತದಾನದ ಹಕ್ಕನ್ನು ಕಿತ್ಕೋಬೇಕು ಅನ್ನೋದು ಎಷ್ಟರ ಮಟ್ಟಿಗೆ ಸರಿ? ಇದು ಸಂವಿಧಾನ ವಿರೋಧಿ ಹೇಳಿಕೆ ಅಲ್ವಾ? ಇದು ಇವರ ಒಂದು ಗೌರವವನ್ನು ತಗ್ಗಿಸ್ತಕ್ಕಂತಹ ಹೇಳಿಕೆಯೇ ಹೊರತು ಇಲ್ಲಿ ಬೇರೆ ಏನೂ ಇಲ್ಲ. ಆದ್ದರಿಂದ ಸ್ವಾಮೀಜಿಗಳು ದಯಮಾಡಿ ನಿಮಗೆ ನಾನು ಹೇಳೋದು ಏನಪ್ಪ ಅಂತ ಹೇಳಿದ್ರೆ, ನೀವು ಮಾತನಾಡಬೇಕಾದ್ರೆ ದಯವಿಟ್ಟು ಈ ಒಂದು ಓಲೈಕೆ ರಾಜಕಾರಣವನ್ನು ಬಿಡಿ. ಏಕೆಂದರೆ ರಾಜಕೀಯ ಅನ್ನೋದು ನಿಮಗೆ ಒಂದು ಶೋಭೆ ತರ್ತಕ್ಕಂತಹ ವಿಚಾರ ಅಲ್ಲ. ನಿಮ್ಮ ಕೆಲಸದ ವ್ಯಾಪ್ತಿಯೇ ಬೇರೆ ಇದೆ. ನಿಮ್ಮದು ಧರ್ಮ ರಕ್ಷಣೆ, ನಿಮ್ಮ ಕೆಲಸದ ವ್ಯಾಪ್ತಿಯೇ ಬೇರೆ ಇರುತ್ತೆ. ಹಾಗಾಗಿ ನೀವು ಆ ಒಂದು ಕಡೆಗೆ ಗಮನವನ್ನು ಹರಿಸೋದನ್ನು ಬಿಟ್ಟು ನೀವು ಈ ರೀತಿ ಒಂದು ತಪ್ಪು ಹೇಳಿಕೆಗಳನ್ನು ನೀಡಿ, ನೀವೇ ಒಂದು ಉತ್ತಮ ಸ್ಥಾನದಲ್ಲಿ ಇದ್ಕೊಂಡು ನೀವೇನೇ ಈ ರೀತಿ ಜನರನ್ನು ದಾರಿ ತಪ್ಪಿಸ್ತಕ್ಕಂಥ, ಪ್ರಚೋದನೆಯನ್ನು ನೀಡ್ತಕ್ಕಂಥ ಹೇಳಿಕೆಯನ್ನು ನೀಡಿದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಕಾಣ್ತದೆ?
ಹಾಗಾಗಿ ಈ ಕೆಲವು ಸ್ವಾಮೀಜಿಗಳು, ಎಲ್ಲರೂ ಅಲ್ಲ, ಕೆಲವು ಸ್ವಾಮೀಜಿಗಳು ಮಾತ್ರ ರಾಜಕೀಯವಾಗಿ ಬಿಟ್ಟಿದ್ದಾರೆ. ಮತ್ತು ಅವರು ಬೆಳಗ್ಗೆದ್ದರೆ ಅವ್ರಿಗೆ ರಾಜಕೀಯ ವಿಚಾರನೆ ಮಾತಾಡ್ತಾ ಇರ್ತಾರೆ. ಸಂವಿಧಾನದ ವಿರೋಧಿ ಚಟುವಟಿಕೆಗಳಲ್ಲೇ ಅವರು ಒಂದು ಮಾತುಗಳನ್ನು ಆಡ್ತಾ ಇರ್ತಾರೆ. ಇವೆಲ್ಲವೂ ಕೂಡ ಸರಿ ಬರೋದಿಲ್ಲ. ಹಾಗಾಗಿ ಪೂಜ್ಯ ಸ್ವಾಮೀಜಿಗಳು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಮಾತನಾಡೋದಕ್ಕಿಂತ ಮುಂಚೆ ಯಾವುದು ತಪ್ಪು ಯಾವುದು ಸರಿ ಅನ್ನೋದನ್ನು ಮಾತಾಡಬೇಕು. ಪೇಜಾವರ ಗೌರವಿಸುವಂತಹ ಸಂವಿಧಾನ ಬರಬೇಕು ಅನ್ನೋದು ಎಷ್ಟರ ಮಟ್ಟಿಗೆ ಸರಿ, ಇದರ ಒಳಾರ್ಥ ಏನು, ಇದು ನಿಜವಾಗಿಯೂ ಕೂಡ ಎಂತಹ ಒಬ್ಬ ಸಾಮಾನ್ಯನಿಗೂ ಕೂಡ ಈ ಹೇಳಿಕೆ ತಪ್ಪು ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಯಾಕೆಂದರೆ ಈ ದೇಶದಲ್ಲಿ ಆಲ್ರೆಡಿ ಎಲ್ಲರನ್ನೂ ಗೌರವಿಸ್ತಕ್ಕಂಥ ಸಂವಿಧಾನ ಆಲ್ರೆಡಿ ಇದೆ. ಮತ್ತು ಏನು ನಿಮ್ಮನ್ನು ಮಾತ್ರ ಗೌರವಿಸುವಂಥ ಸಂವಿಧಾನ ಬರಬೇಕು, ಬೇರೆಯವ್ರನ್ನ ಗೌರವಿಸ್ತಕ್ಕಂಥ ಸಂವಿಧಾನ ಬರಬಾರ್ದು ಅನ್ನೋದು ಯಾವ ಮಟ್ಟಿಗೆ ಒಂದು ಸರಿಯಾಗಿದೆ. ಹಾಗಾಗಿ ಸಂವಿಧಾನ ಅನ್ನೋದು ನಮ್ಮ ದೇಶದಲ್ಲಿ ಉತ್ತಮವಾಗಿದೆ. ಅದನ್ನು ಎಲ್ಲರೂ ಕೂಡ ಗೌರವಿಸಬೇಕು. ಅದರಡಿಯಲ್ಲೇ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾಯಿದ್ದೀವಿ. ಹಾಗಾಗಿ ಸಂವಿಧಾನ ಎಲ್ಲ ಧರ್ಮೀಯರ ಒಂದು ಪವಿತ್ರ ಗ್ರಂಥ ಅಂತ ತಿಳ್ಕೊಂಡು ಈ ದೇಶದಲ್ಲಿ ಬಾಳಬೇಕೇ ಹೊರತು ನಾವು ಸಂವಿಧಾನವನ್ನು ನಾವು ಬದಲಿಸ್ತಕ್ಕಂತಹ ಒಂದು ಮಾತುಗಳನ್ನು ಆಡೋದು ಮತ್ತು ಅದರ ಒಂದು ವಿರುದ್ಧ ನಾವು ಮಾತನಾಡೋದು ನಿಜವಾಗೂ ಕೂಡ ತಪ್ಪಾಗ್ತದೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಕೂಡ ನಮಸ್ಕಾರ. ಜೈ ಹಿಂದ್.